ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದವರ ವಿಶೇಷತೆಗಳನ್ನು, ಗುಣಸ್ವಭಾವಗಳನ್ನು ತಿಳಿಸ್ಕೊಡ್ತೀನಿ. ಹಾಗೂ ವಿಡಿಯೋದ ಕೊನೆಯಲ್ಲಿ ಅದೃಷ್ಟ, ಖ್ಯಾತಿ, ಹಣ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ನಾನು ನಿಮ್ಮ ಆಧ್ಯಾತ್ಮಿಕ ಜೊತೆಗಾರ ರಮೇಶ್ ಸಣ್ಣಸ್ವಾಮಿ. ಪುಷ್ಯ ನಕ್ಷತ್ರಗಳಲ್ಲಿ 8ನೇ ನಕ್ಷತ್ರ. ಬೃಹಸ್ಪತಿ ಅಧಿದೇವತೆ ಆಗ್ತಾರೆ ಹಾಗೂ ಗ್ರಹಾಧಿಪತಿ ಶನಿಗ್ರಹ ಕರ್ಮಕಾರಕ. 3 ನಕ್ಷತ್ರಗಳು ಸೇರಿ ಬಾಣಾಕಾರದ ಹಾಗೆ ಕಾಣುತ್ತದೆ. ಪುಷ್ಯ ನಕ್ಷತ್ರದ 4 ಪಾದಗಳಲ್ಲಿ ಜನಿಸಿದವರು ಕಟಕ ರಾಶಿಗೆ ಸೇರ್ತಾರೆ. ಈ ನಕ್ಷತ್ರದವರಿಗೆ ಹೆಸರಿಡಲು ಉ, ಎ, ಓ, ಡ ಅಕ್ಷರಗಳು ಸೂಕ್ತವಾಗಿದೆ. ದೇವಗಣಕ್ಕೆ ಸೇರುತ್ತದೆ. ಇವರ ಗುಣ ಸ್ವಭಾವಗಳು, ವಿಶೇಷತೆಗಳನ್ನು ನೋಡೋದಾದರೆ, ಪುಷ್ಯ ನಕ್ಷತ್ರದಲ್ಲಿ ಜನಿಸಿದವರು ಜಿತೇಂದ್ರಿಯನು, ವಿದ್ಯಾವಂತನು. ವಿದ್ಯೆ ಇವರಿಗೆ ಚೆನ್ನಾಗಿ ಒಲಿದು ಬರುತ್ತದೆ. ಶಾಂತಪ್ರಿಯರು ಆಗಿರ್ತಾರೆ. ಆದರೆ ಚಿಕ್ಕ ಮಕ್ಕಳಿದ್ದಾಗ ಕೆಲವರು ತುಂಬ ಹಠಮಾರಿಗಳಾಗಿರ್ತಾರೆ. ಹೂವು, ಸಸ್ಯ, ಪ್ರಕೃತಿ ಕಂಡ್ರೆ ತುಂಬನೇ ಇಷ್ಟಪಡ್ತಾರೆ. ಹಾಗೆ ಆಹಾರಗಳಲ್ಲಿ ವಿಶೇಷತೆ ಮತ್ತು ಅಭಿರುಚಿಯನ್ನು ಇಷ್ಟಪಡ್ತಾರೆ. ದೇವ, ಬ್ರಾಹ್ಮಣ, ಗುರು ಹಿರಿಯರಲ್ಲಿ ಭಕ್ತಿ ಭಾವವನ್ನು ಇವರು ತೋರಿಸ್ತಾರೆ. ವಿನಯತೆ, ಸಹನೆ ಇವರಿಗೆ ಯಾವಾಗಲೂ ಇರುತ್ತದೆ. ಈ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯರ ನೋಡೋದಾದರೆ ತುಂಬ ಸುಖವಾಗಿರ್ತಾರೆ, ಸುಂದರರಾಗಿರ್ತಾರೆ, ಗುಣವಂತರು, ಬಂಧುಜನಪ್ರಿಯರು, ಪುತ್ರವತಿಯು, ಧರ್ಮ ಕಾರ್ಯಗಳಲ್ಲಿ ಆಸಕ್ತಿಯುಳ್ಳವರಾಗಿರ್ತಾರೆ. ಎಷ್ಟೇ ಕಷ್ಟ ಬಂದರೂ ಪರಿವಾರದವರನ್ನೇ ಹೊಂದಿಕೊಂಡು ಹೋಗ್ತಾರೆ. ಮಧ್ಯಮ ಎತ್ತರ, ನೀಳವಾದ ಕೂದಲು, ದುಂಡಾದ ಮುಖ, ನೋಡಲು ತುಂಬ ಆಕರ್ಷಕವಾಗಿರ್ತಾರೆ. ಇವರ ಉದ್ಯೋಗ ವಿಶೇಷತೆಗಳನ್ನು ಗಮನಿಸೋದಾದರೆ, ಕೃಷಿ, ನೀರಾವರಿ, ಕೈಗಾರಿಕೆ, ನ್ಯಾಯಾಲಯ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುವ ಯೋಗ ಇರುತ್ತದೆ. ನೀರಿಗೆ ಸಂಬಂಧಪಟ್ಟ ಉದ್ಯೋಗದಲ್ಲಿ ತುಂಬ ಜನ ಇರ್ತಾರೆ. ಶಿಕ್ಷಣ, ಧಾರ್ಮಿಕ ಕ್ಷೇತ್ರಗಳಲ್ಲೂ ಇವರು ಹೆಚ್ಚಾಗಿ ಆಸಕ್ತಿ ವಹಿಸಿ ಕೆಲಸ ಮಾಡ್ತಾರೆ. ತಾಂತ್ರಿಕ ಹಾಗೆ ವಿದೇಶಿ ಸಂಬಂಧಿಸಿದ ಕೆಲಸಗಳಲ್ಲಿ ಇವರು ಹೆಚ್ಚು ಆಸಕ್ತಿಯನ್ನು ಹೊಂದಿ ಕೆಲಸ ಮಾಡಲು ಕಾತರರಾಗಿರ್ತಾರೆ. ಹಾಗೆ ಕೆಲಸದಲ್ಲಿ ತುಂಬ ನಿಷ್ಠಾವಂತರು ಮತ್ತು ಅಚ್ಚುಕಟ್ಟಾಗಿ ಮಾಡುವುದು ಇವರ ವಿಶೇಷ ಗುಣ. ಇನ್ನು ಇವರ ವಿಶೇಷ ಗುಣಗಳು ಏನಂದರೆ, ಇವರು ತುಂಬ ಭಾವುಕ ಜೀವಿಗಳು. ಸ್ವಲ್ಪ ರೇಗಿಸಿದ್ರೂ ತುಂಬ ಬೇಜಾರು ಮಾಡ್ಕೊಳ್ತಾರೆ. ಹಾಗೆ ಇವರ ಮನಸ್ಸು ಚಂಚಲವಾಗಿರ್ತದೆ. ಇನ್ನು ಇವರ ಆರೋಗ್ಯ ಬಗ್ಗೆ ನೋಡೋದಾದರೆ, ಇವರಿಗೆ ಹೆಚ್ಚಾಗಿ ಒಣಕೆಮ್ಮು, ಅಜೀರ್ಣ ಸಾಮಾನ್ಯವಾಗಿ ಒಂದು ಹಂತದಲ್ಲಿ ತುಂಬ ಕಾಡುತ್ತೆ. ಹಾಗೆ ಪಿತ್ತ, ವಾಕರಿಕೆ, ತೇಗುವುದು ಇವರಿಗೆ ಜೀವನದಲ್ಲಿ ಸದಾ ಕಾಡ್ತಾ ಇರುತ್ತದೆ. ನಿಯಮಿತ ಆಹಾರ ಕ್ರಮ, ವ್ಯಾಯಾಮ, ನಡಿಗೆ ಅಳವಡಿಸಿಕೊಂಡ್ರೆ ದೀರ್ಘಾಯಸ್ಸನ್ನು ಹೊಂದಿರುತ್ತಾರೆ. ಪುಷ್ಯ ನಕ್ಷತ್ರದವರ ಪ್ರೀತಿ, ಪ್ರೇಮ ಮತ್ತು ವೈವಾಹಿಕ ಜೀವನವನ್ನು ನೋಡೋದಾದರೆ, ಪ್ರೀತಿಯಲ್ಲಿ ಇವರು ತುಂಬ ಬೇಗನೆ ಬಿದ್ದುಬಿಡ್ತಾರೆ. ಭಾವುಕ ಜೀವಿಗಳು. ಇವರು ಯಾರನ್ನು ನೋಯಿಸಲು ಇಷ್ಟಪಡಲ್ಲ. ಹಾಗಾಗಿ ಜನರು ಇವರನ್ನು ತುಂಬ ಬೇಗ ಹಚ್ಕೊಳ್ತಾರೆ. ಆದರೆ ಪ್ರೀತಿಯಲ್ಲಿ ಸ್ವಲ್ಪ ಜಾಸ್ತಿ ನೋವನ್ನೇ ಇವರು ಅನುಭವಿಸ್ತಾರೆ. ಒಂದು ಮಧ್ಯಮ ವಯಸ್ಸಿಗೆ ಬಂದ ಮೇಲೆ ಜೀವನದಲ್ಲಿ ತುಂಬ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ಇನ್ನು ಇವರ ವೈವಾಹಿಕ ಜೀವನದಲ್ಲಿ ತುಂಬ ಖುಷಿಯಾಗಿರ್ತಾರೆ. ಹಾಗೆ ಜೀವನ ಸ್ವಾರಸ್ಯಮಯವಾಗಿರುತ್ತದೆ. ಸರಸ, ವಿರಸ, ಸಾಮರಸ್ಯ ಎಲ್ಲವೂ ಇರುತ್ತದೆ. ಇವರಿಗೆ ತುಂಬ ಸುಂದರವಾದ ಸಂಗಾತಿ ಸಿಗ್ತಾರೆ. ಹಾಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಾಥ್ ನೀಡುವ ಪತಿ ಅಥವಾ ಪತ್ನಿ ಸಿಗ್ತಾರೆ. ಇದು ಇವರ ಪೂರ್ವಜನ್ಮದ ಪುಣ್ಯವೇ ಸರಿ. ವೀಕ್ಷಕರೇ, ನಿಮಗೆ ಹಣ, ಅದೃಷ್ಟ, ಖ್ಯಾತಿ ಬರಬೇಕು ಅಂದರೆ 2 ಉಪಾಯ ತಂತ್ರಗಳನ್ನ ತಿಳಿಸ್ಕೊಡ್ತೀನಿ. ಅದನ್ನು ಮಾಡಿ ಪಾಲಿಸಿ ನೋಡಿ. ನಂತರ ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮೊದಲನೇ ಉಪಾಯ, ಒಂದು ಹುಣ್ಣಿಮೆ ದಿನ ಗಾಣಿಗಾಪುರ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನೀವು ಗುರು ದತ್ತಾತ್ರೇಯವರ ದರ್ಶನ ಮಾಡಬೇಕು. ಮುಖ್ಯವಾಗಿ ಗುರುಪಾದಕವನ್ನು ದರ್ಶನ ಮಾಡಬೇಕು. ಹಾಗೆ ಅಭಿಷೇಕವನ್ನು ಮಾಡಿಸಬೇಕು. ನಂತರ ಆ ದಿನ ಅಲ್ಲೇ ಕ್ಷೇತ್ರವಾಸ ಮಾಡ್ಕೊಂಡು ಬನ್ನಿ. ನಿಮ್ಮ ಜೀವನದ ಅದೃಷ್ಟವೇ ಬದಲಾಗ್ತದೆ. ಗುರು ನಿಮ್ಮ ನಕ್ಷತ್ರದಲ್ಲಿ ಉಚ್ಚರಾಗ್ತಾರೆ. ಗುರುಗಳ ಆರಾಧನೆಯಿಂದ ನಿಮಗೆ ನಿಮ್ಮ ಎಲ್ಲ ಕೆಲಸಗಳು
ಶೀಘ್ರವಾಗಿ ನೆರವೇರುತ್ತವೆ ಹಾಗೂ ನಿಮ್ಮ ಕನಸುಗಳು ಜೀವನದಲ್ಲಿ ಈಡೇರುತ್ತವೆ. ಒಮ್ಮೆ ಪಾಲಿಸಿ ನೋಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ಎರಡನೇ ಉಪಾಯ ಏನು ಅಂತ ಹೇಳಿದರೆ, ಪ್ರತಿ ಹುಣ್ಣಿಮೆಯ ರಾತ್ರಿ ಚಂದ್ರನನ್ನು ನೋಡಿ, ಅವಕಾಶ ಅನುಕೂಲ ಇದ್ದರೆ ಚಂದ್ರನ ಬೆಳಕಿನಲ್ಲಿ ಕುಳಿತುಕೊಂಡು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದ್ರಿಂದ ನಿಮಗೆ ಎಷ್ಟೇ ಕಷ್ಟಗಳು ಸಮಸ್ಯೆಗಳು ಬಂದರೂ ಅಮ್ಮನವರ ದಯೆಯಿಂದ ಬೆಣ್ಣೆಯಂತೆ ಕರಗಿ ಹೋಗ್ತವೆ. ನಿಮ್ಮ ಜೀವನದಲ್ಲಿ ಒಂದು ಚಮತ್ಕಾರವೇ ಆಗುತ್ತದೆ. ಒಂದು 5 ಹುಣ್ಣಿಮೆ ನೀವು ಈ ರೀತಿಯಾಗಿ ಪಾಲಿಸಿ ನೋಡಿ, ನಂತರ ನಿಮಗೆ ಗೊತ್ತಾಗುತ್ತೆ ಈ ಒಂದು ಅಮ್ಮನವರ ಶಕ್ತಿ, ಸಹಸ್ರನಾಮದ ಪಾರಾಯಣದ ಒಂದು ಶಕ್ತಿ ಏನು ಅಂತ ನಿಮಗೆ ತಿಳಿಯುತ್ತದೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಪುಷ್ಯ ನಕ್ಷತ್ರದವರಿಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.